ಅಕ್ಕ ಕಂಗ್ರಾಟ್ಸ್. ಅಕ್ಕ ನಿನ್ಗಿನ್ನೂ ವಿಷ್ಣು ಅವ್ರ ಮೇಲೆ ಕೋಪ ಹೋಗಿಲ್ವಾ? ಕೋಪ ಮಾಡ್ಕೊಡೋಕೆ ಏನಿದೆ, ಎಲ್ಲ ಮುಗ್ದೋದ ಕತೆ. ಅಕ್ಕ ನೀನು ಅವ್ರನ್ನ ತಪ್ಪು ತಿಳ್ಕೊಂಡಿದ್ಯಾ? ನಿಜ ಏನು ಅಂತ ಏನು? ಏನಿಲ್ಲಕ್ಕ, ಸಮಯ ಬಂದಾಗ ನಿನ್ಗೆ ಗೊತ್ತಾಗತ್ತೆ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಹಾಯ್ ಸೋನು, ಹೌ ಆರ್ ಯು? ಇಲ್ಲಿಗೆ ಯಾಕೆ ಬಂದೆ? ನಿಮ್ಮನ್ನ ನನ್ನ ಜೊತೆ ಕರ್ಕೊಂಡು ಹೋಗೋಕೆ. ಏನ್ ಹೇಳ್ತಾ ಇದೀಯಾ? ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಹೀಗ್ ಮೋಸ ಮಾಡಿದ್ರೆ ನಿಮ್ಮನ್ ಬಿಡೋರು ಯಾರು? ನಮ್ಮಂಥ ಅಮಾಯಕ ಹೆಣ್ಮಕ್ಳಿಗೆ ಇಂಥ ಶ್ರೀಮಂತರು ಮಾಡೋ ಮೋಸನ ನೀವೇ ಕಣ್ಣಾರ ನೋಡಿ. ನೋಡಿ ಸರ್, ನೋಡಿ, ನೀವು ನೋಡಿ, ನೋಡಿ ಸರ್. ವಿಷ್ಣು, ಏನಿದು? ಅಣ್ಣ, ಯಾರಣ್ಣ ಇವಳು? ಏನೇನೋ ಹೇಳ್ತಾ ಇದ್ದಾಳೆ. ನೀನ್ ಇಂಥ ಕೆಲಸ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಣ್ಣ. ಆದ್ರೂ ನೀನೇನೋ ಮುಚ್ಚಿರ್ತಾ ಇದ್ಯಾ. ನಿಜ ಏನು ಅಂತ ಹೇಳಣ್ಣ. ಹೇಳ್ತಾ ಇದ್ರೆ ವೀಣಾ, ದಯವಿಟ್ಟು ದಯವಿಟ್ಟು ಈಗ ನಾನು ಏನು ಕೇಳ್ಬೇಡ. ನಾನೀಗೇನೇ ಮಾತಾಡಿದ್ರು ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹಾಳಾಗೋಗುತ್ತೆ. ಅಂದ್ರೆ ಮೋಸ ಅಂತೀರಾ? ನೀವ್ ಹೇಳಿ ಸರ್, ವಿಷ್ಣು ನನ್ನ ಜೊತೆ ಇದ್ದದನ್ನ ನೀವು ನೋಡಿದಿರಲ್ಲ, ಹೇಳಿ. ಅಕ್ಕ, ನೀವಾದ್ರೂ ಹೇಳಿ ಅಕ್ಕ, ಇವ್ರು ನನ್ನ ಜೊತೆ ರೂಮ್ ನಲ್ಲಿ ಇದ್ದದನ್ನ ನೀವು ನೋಡಿದಿರಲ್ಲ, ಹೇಳಿ. ನೀವ್ ಹೇಳ್ದೆ ಇದ್ರೆ ಈಗ ತಾನೇ ಮದುವೆ ಆಗಿ ಸಂಸಾರ ಕಾಲಿಡ್ತಿರೋ ನಿಮ್ ತಂಗಿ ಮೇಲೆ ಆಣೆ. ಏಯ್, ಶುಭ ಕಾರ್ಯ ನಡೀತಾ ಇರೋ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದೀಯಾ? ನಡಿ. ಅಕ್ಕ, ವಿಷ್ಣು, ಬಿಡು ಅವಳ ಕೈನ. ಏನಮ್ಮ ಅಲ್ಲಿ ನೀನು ಏನು ನೋಡದೆ? ಧೈರ್ಯವಾಗಿ ಹೇಳು. ನಾನು ಹೇಳೋದೇನಿದೆ, ಆಕೆ ಹೇಳ್ತಿರೋದಿಲ್ಲ ನಿಜ. ನನ್ನ ಮಾತು ಕೇಳಿ, ದಯವಿಟ್ಟು ನನ್ನ ಮಾತು ಕೇಳಿ. ನಿಮ್ ಕೈ ಮುಗಿದು ಕೇಳ್ಕೊತೀನಿ. ನಾನೀಗೇನೂ ಹೇಳೋ ಸ್ಥಿತಿಲಿಲ್ಲ. ಯಾಕೆಂದ್ರೆ ಇದು ನಮ್ಮ ಮನೆ ಮಾನ ಮರ್ಯಾದೆ. ಡ್ಯಾಡಿನ ಮನೇನ? ಯಾರೋ ನಿನ್ನ ಡ್ಯಾಡಿ? ಯಾವುದೋ ನಿನ್ನ ಮನೆ? ಇನ್ನೊಂದು ಸರ್ತಿ ನನ್ನ ಡ್ಯಾಡಿ ಅಂತ ಕರೆದ್ರೆ ಹಲ್ಲುದ್ರಿಸ್ಬಿಡಿದೆ. ಯು ಹ್ಯಾವ್ ನೋ ಅಥಾರಿಟಿ ಟು ಕಾಲ್ ಮೀ ಡ್ಯಾಡಿ. ನೀನು ನನ್ನ ರಕ್ತದ ಗುಣ ಹಂಚಿಕೊಂಡು ಹುಟ್ಟಿದೋಣ. ನನ್ನ ರಕ್ತ. ನೀನು ಯಾರ ಮಗ ಹೇಳ್ತೀನಿ ಕೇಳು. 3 ಜನನ ಕೊಲೆ ಮಾಡಿ ಜೈಲು ಶಿಕ್ಷೆ ಅನುಭವಿಸಿರೋ ಒಬ್ಬ ಕೊಲೆಗಾರ್ತಿ ಮಗ. ಎಸ್, ನಿನ್ನ ತಗೊಂಡು ಹೋಗಿ ಕಸತ್ತರ ಒಂದು ಅನಾಥಾಶ್ರಮದಲ್ಲಿ ತೊಟ್ಟಲ್ಲಿ ಬಿಸಾಕಿದ್ರು. ನಾನು ನಿನ್ನ ಎತ್ಕೊಂಡು ಬಂದೆ, ನನ್ನ ಮನೆಯಲ್ಲಿ ಇಟ್ಟುಕೊಂಡೆ. ಇರೋಕೆ ಮನೆ, ಓಡಾಡೋಕೆ ಕಾರು, ಮನಿ, ಫ್ಯಾಕ್ಟರಿ, ಸ್ಟೇಟಸ್ ಎಲ್ಲ ನಾನು ನಿನಗೆ ಕೊಟ್ಟೆ. ಆದರೆ ನೀನು ಇಷ್ಟು ವರ್ಷದ ನನ್ನ ಈ ಸ್ಟೇಟಸ್, ನನ್ನ ಮಾನ, ನನ್ನ ಮರ್ಯಾದೆ ಎಲ್ಲ ಎಲ್ಲ ಮಣ್ಣು ಪಾಲು ಮಾಡಿಬಿಟ್ಟೆ. ಏಯ್, ಹುಟ್ಟು ಗುಣ ಸುಟ್ಟು ಹೋಗಲ್ಲ ಅಂತಾರೋ? ಯಾರ್ದೋ ಮಗುನ್ ಕರ್ಕೊಂಡ್ಬಂದು ನಮ್ಮ ಮನೇಲಿ ಇಟ್ಕೊಂಡು ಸಾಕಿ ಸಲಹಿ ಎಷ್ಟು ಪ್ರೀತಿ ತೋರಿಸಿದ್ರೇನು?
ಆ ಹೆತ್ತವ್ರ ಗುಣ ಎಲ್ಲಿ ಹೋಗುತ್ತೆ? ನಿನಗೆ ಒಂದಿಷ್ಟು ಮಾನ ಮರ್ಯಾದೆ ಇದ್ರೆ ನೀನ್ ನನಗ್ ಮುಖ ತೋರಿಸ್ಬೇಡ. ಗೆಟ್ ಔಟ್, ಗೆಟ್ ದ ಹೆಲ್ ಔಟ್ ಆಫ್ ಹಿಯರ್, ಗೆಟ್ ಲಾಸ್ಟ್. ಅಕ್ಕ, ಇವತ್ತಾದ ಅನಾಹುತ ಹೇಗಾಯ್ತು ಅಂತ ಗೊತ್ತಿಲ್ದಿರ್ಬೋದು, ಆದ್ರೆ ಒಂದಂತೂ ನಿಜ ಅಕ್ಕ, ನನ್ ಮದ್ವೆ ಆಗೋದಕ್ಕೆ ಕಾರಣ ಯಾರು ಗೊತ್ತಾ? ವಿಷ್ಣು ಅವರು. ಅಕ್ಕ, ನಮ್ಮ ಮಾವ ಅವ್ರು ಕೊಡ್ಬೇಕಾಗಿರೋ 5 ಕೋಟಿನ ಮನ್ನಾ ಮಾಡಿ ನನ್ ಮದ್ವೆ ನಡೆಯೋದಕ್ಕೆ ಅವ್ರ ದಾರಿ ಮಾಡಿಕೊಟ್ರಕ್ಕ. ನೀನ್ ಅನ್ಕೊಂಡಿರೋ ಹಾಗೆ ಇದು ಮನ್ಸಿಂದ ಆದ್ ಮದ್ವೆ ಅಲ್ಲ ಅಕ್ಕ, ಹಣದಿಂದ ಸಂಪಾದಿಸಿರೋ ಹೆಂಡತಿ ಪಟ್ಟ. ಅಕ್ಕ, ಎಲ್ರ ಮುಂದೆ ನೀನ್ ಏನ್ ನೋಡ್ದೆ ಅಂತ ಹೇಳ್ದಿಯೋ ಅದ್ರ ಹಿಂದೆ ಒಂದ್ ಬಲವಾದ ಕಾರಣ ಇದೆ ಅಂತ ನನ್ ಮನ್ಸು ಹೇಳ್ತಾ ಇದಕ್ಕ. ಹೋಗಕ್ಕ, ಅವ್ರಿಗೆ ಸಮಾಧಾನ ಮಾಡಕ್ಕ. ಈಗ ನಿಜವಾಗ್ಲೂ ಅವ್ರಿಗೆ ನಿನ್ನ ಅವಶ್ಯಕತೆ ಇದೆಕ್ಕ. ಹೋಗಕ್ಕ. ಯಾವ ಮುಖ ಹೊತ್ಕೊಂಡು ಹೋಗ್ಲಿ, ಯಾವ ಮನುಷ್ಯ ನಮಗೋಸ್ಕರ, ನಮ್ಮ ಮನೆಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿದ್ರು, ಅವ್ರನ್ನ ನಾನು ತಪ್ಪು ತಿಳ್ಕೊಂಡ್ಬಿಟ್ಟೆ. ನಾನ್ ತಪ್ಪು ಮಾಡ್ಬಿಟ್ಟೆ ಶಾಂತಿ, ನಾನ್ ತಪ್ಪು ಮಾಡ್ಬಿಟ್ಟೆ. ಕುಮಾರ್, ನೀನಿಲ್ಲಿ? ಬರಬಾರದ ಜಾಗಕ್ಕೆಲ್ಲ ನಿನ್ನಂತವಳು ಬಂದಿರ್ಬೇಕಾದ್ರೆ ನಾನಿಲ್ಲಿ ಬರೋದ್ರಲ್ಲಿ ಆಶ್ಚರ್ಯ ಏನಿದೆ? ನಾನ್ ಸೈನ್ ಮಾಡಿಕೊಟ್ರ ಪೇಪರ್ಸ್ ನಾ ವಾಪಸ್ ಕೊಡು. ಬರ್ತಾ ಬರ್ತಾ ಮಗು ತರ ಆಡ್ತಿದ್ಯಲ್ಲ. ನೀನ್ ಎಂತವಳು ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಈ ನಾಟಕ ಎಲ್ಲ ಬೇಡ, ಮರ್ಯಾದೆಯಿಂದ ನನ್ನ ಡಾಕ್ಯುಮೆಂಟ್ಸ್ ನನಗೆ ವಾಪಸ್ ಕೊಡು. ಕೊಡಲ್ಲ ಅಂದ್ರೆ? ಕೊಡಲ್ಲ ಅಂದ್ರೆ ಓಕೆ ಓಕೆ, ನಿನ್ ಡಾಕ್ಯುಮೆಂಟ್ಸ್ ನಿನಗೆ ಕೊಡೋಕೆ ನನಗೇನು, ಕೊಡ್ತೀನಿ. ಮಿಸ್ಟರ್ ಕುಮಾರ್, ಸರ್ಕಾರಕ್ಕೆ ಹೋದ ಹಣ, ಸ್ಮಶಾನ ಸೇರಿದ ಹೆಣ ಯಾವತ್ತೂ ವಾಪಸ್ ಬರಲ್ಲ. ಹಾಗೆ ನಂದು ಒಂಥರ ಮಿನಿ ಖಜಾನೆ. ನನ್ನ ಹತ್ರ ಬಂದ್ ಯಾವುದೇ ವಸ್ತು ಹಿಂದಕ್ಕೆ ಹೋಗಲ್ಲ. No! ಕುಮಾರ್! Oh, no, ಕುಮಾರ್! ರೋಸಿ, ರೋಸಿ, ಕುಮಾರ್, ವಾಟ್ ಇಸ್ ದಿಸ್? ಏನಿದೆಲ್ಲ? ನಾನ್ ಮಾಡಿದ ತಪ್ಪಿಗೆ ನಾನು ಇವಳು ಸೈನ್ ಮಾಡಿಕೊಟ್ಟಿದ್ದ ಬ್ಲಾಂಕ್ ಪೇಪರ್ಸ್ನ ತಗೊಂಡೋಗಿ ವೀಣನ್ ಕೊಡೋಣ ಅಂತ ಬಂದೆ. ಆದ್ರೆ ಪೇಪರ್ಸ್ ಬದಲು ಇವಳು ಪಿಸ್ಟಲ್ ತೆಗೆದ್ಲು. ಅಷ್ಟರಲ್ಲಿ ಆ ಪಿಸ್ತೂಲ್ ಕೊಡು, ಪಿಸ್ತೂಲ್ ಕೊಡು. ನೋಡು, ಈ ಕೊಲೆ ನೀನು ಮಾಡಿಲ್ಲ. ಇಲ್ಲೇನು ನಡೆದಿದೆ ಅಂತ ನಿನಗೆ ಗೊತ್ತಿಲ್ಲ. ಪೊಲೀಸ್ನವ್ರು ಬರೋಕ್ಕಿಂತ ಮುಂಚೆ ಮೊದಲಿನಿಂದ ಹೋಗು. ಕಮಾನ್. ಇಲ್ಲ ಇಲ್ಲ, ನಾನ್ ಮಾಡಿದ ಕೊಲೆನ ನಿಮ್ಮ ಮೇಲೆ ಆಗಕ್ಕೆ ನನ್ ಮನ್ಸು ಬರ್ತಿಲ್ಲ. ಪ್ಲೀಸ್. ಈಗ ಅದು ಯಾವುದಕ್ಕೂ ಸಮಯ ಇಲ್ಲ. ನನ್ನ ತಂಗಿಗೋಸ್ಕರ ನಾನು ಇಲ್ಲಿಂದ ಹೋಗ್ಲೇಬೇಕು. ಪೊಲೀಸ್ನವ್ರು ಬರೋಕ್ಕಿಂತ ಮುಂಚೆ ಮೊದಲಿನಿಂದ ಹೋಗು. ಕಮಾನ್ ಕಮಾನ್, ಗೋ ಗೋ. ಡ್ಯಾಡಿ, ಹ್ಯಾವ್ ಯು ಸೀನ್ ದ ಪೇಪರ್? ವಿಷ್ಣುನ ಅರೆಸ್ಟ್ ಮಾಡಿದ್ದಾರೆ. ಮಾಡಿದಾರಲ್ವೋ, ಮಾಡಿಸಿದ್ದಾರೆ. ಯಾರು? ನಿಮ್ಮ ಅಪ್ಪ. ಡ್ಯಾಡಿ, ನೀವಾ? ಹೇಗೆ? ಇಂಡೈರೆಕ್ಟ್ ಅಪ್ರೋಚ್ ಈಸ್ ಬೆಟರ್ ದನ್ ಡೈರೆಕ್ಟ್ ಅಪ್ರೋಚ್. ಅದು ನನ್ನ ಪಾಲಿಸಿ. ಅದನ್ನೇ ನಾನು ಪಾಲಿಸ್ದೆ. ಅವತ್ತು ಏನ್ ನಡೀತು ಗೊತ್ತಾ? ಕುಮಾರ್, ಪ್ಲೀಸ್ ಲೀವ್ ಮೀ. ಡ್ಯಾಡಿ, ಯು ಆರ್ ಗ್ರೇಟ್. ರಿಯಲಿ ಯು ಆರ್ ಗ್ರೇಟ್. ಇದೇ ನಡೆದಿದ್ದು.
ಆಹಾಹಾ ಮಾಡೋದೇ ಕಿರಿಕು, ಅದರಲ್ಲಿ ನಾನ್ ಗ್ರೇಟು ನೀನ್ ಗ್ರೇಟು ಅಂತ ನೀವೇ ಹೊಗಳ್ತಾ ಕೂತ್ಬಿಡಿ. ಅಲ್ಲಯ್ಯ ವರ್ಮ, ನಾನೇನೋ ಸಣ್ಣ ಪುಟ್ಟ ಕಿರಿಕ್ ಮಾಡ್ಕೊಂಡು ಕಿರಿಕ್ ವೀರಪ್ಪ MLA ಅಂತ ಹೆಸರು ತಗೊಂಡೆ. ನನ್ನನ್ನು CM ಮಾಡ್ತೀನಿ, ನನ್ನ ಹೆಸರನ್ನ ಫ್ರಂಟ್ ಪೇಜ್ ಬರೋ ಮಾಡ್ತೀನಿ ಅಂತ ಕಿರಿಕ್ ಕೆಪ್ಸಿ ನನ್ನ ತಲೆನ ನುಣ್ಣಗೆ ಬೋಳಿಸ್ತಾ ಇದೆಯಲ್ಲಯ್ಯ. ನಿನ್ನನ್ನು ಆದಷ್ಟು ಬೇಗ CM ಮಾಡಕ್ಕೆ ಎಲ್ಲ ಏರ್ಪಾಟು ಮಾಡ್ತಾ ಇದ್ದೀನಿ. ಅದೇನ್ ಕಿರಿಕ್ ಮಾಡಿದ್ಯಾ ಅನ್ನೋದು ನನ್ನ ಕಿವಿಲು ಸ್ವಲ್ಪ ಊದಯ್ಯ. CM ಕಾವೇರಿ ಪೂಜೆ ಮಾಡೋಕೆ ನಾಳೆ ಮೈಸೂರಿಗೆ ಹೋಗ್ತಾ ಇದ್ದಾನೆ. ಅವನ ಜೊತೆಲಿ ಈ ವಿಶ್ವನಾಥ್ ಪ್ರತಾಪ್ನೂ ಹೋಗ್ತಾನೆ. CM ಭಾಷಣ ಮಾಡೋ ಸಮಯಕ್ಕೆ ಸರಿಯಾಗಿ ನನ್ನ ಸೊಸೆ ಕೈಲಿ ಹಾರ ಹಾಕ್ಸೋ ನಾಟಕ ಆಡಿ ಬಾಂಬ್ ಬ್ಲಾಸ್ಟ್ ಮಾಡಿಸ್ಬಿಡ್ತೀನಿ. 3 ಜನನು ಹೋದ್ರೆ ಪೀಡೆ ಕಳೀತು ಅಂತ ತಿಳ್ಕೊ. ಆಮೇಲೆ ನೀನೇ CM. ಇದು ಕಣಯ್ಯ ಬೊಂಬಟ್ ಕಿರಿಕ್ಕು. ಸಾಹೇಬ್ರೆ, ನಾನು ವಿಷ್ಣು ನೋಡ್ಬೇಕು. ಅಲ್ಲಿದ್ದಾರೆ ನೋಡಿ. ವಿಷ್ಣು, ವಿಷ್ಣು, ನೀವಿಲ್ಲಿ? ವಿಷ್ಣು, ನಾನಿಲ್ಲಿ ಬಂದಿದ್ದು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋಕೆ. ಏನಮ್ಮ ಅದು? ಆ ಹುಡುಗಿನ ಕೊಲೆ ಮಾಡಿದ್ದು ನೀನಲ್ಲಪ್ಪ, ನೀನಲ್ಲ. ನನಗೆ ಗೊತ್ತಮ್ಮ, ಸಮಯ ಸಂದರ್ಭ ನಾನು ಆ ಕೊಲೆ ಮಾಡಿದೆ ಅಂತ ಒಪ್ಕೋಬೇಕಾಯ್ತು. ನಿನಗೆ 4 ಗೋಡೆ ಮಧ್ಯದಲ್ಲಿದ್ರೆ ಎಲ್ಲ ಹಾಳಾಗೋಗುತ್ತೆ. ಏನ್ ಹೇಳ್ತಾ ಇದ್ದೀರಾ? ವಿಷ್ಣು, ನಾಳೆ ಕಾವೇರಿ ಪೂಜೆ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಬರೋ ಮುಖ್ಯಮಂತ್ರಿಗೆ, ನಿಮ್ ತಂದೆಗೆ ಶಾಂತಿ ಕೈಲಿ ಹೂನಾರ ಹಾಕ್ಸೋ ನಾಟಕ ಆಡಿ ಆಹಾರದಲ್ಲಿ ಬಾಂಬಿಟ್ ಕಳಿಸ್ತಾ ಇದ್ದಾರಪ್ಪ. ದಯವಿಟ್ಟು ಅವ್ರನ್ನ ಕಾಪಾಡಪ್ಪ. ಸುಳ್ಳು ಕತೆ ಹೇಳಿ ನಾನಿಲ್ಲಿಂದ ತಪ್ಪಿಸ್ಕೊಂಡು ಓಡೋಗೋ ಹಾಗೆ ಮಾಡಿ ಮತ್ತೆ ನನ್ನ ಕೆಟ್ಟ ಹೆಸರು ಬರೋ ಹಾಗೆ ಮಾಡ್ತಿದ್ದೀರಾ? ಇದೆಲ್ಲ ನಿಮ್ದು ನಿಮ್ಮ ಮಗ ರಾಕೇಶ್ ನಾಟಕ ತಾನೆ? ರಾಕೇಶ್ ನನ್ನ ಮಗನ? ಯಾರು ಹೇಳಿದ್ದು? ರಾಕೇಶ್ ನಿಮ್ಮ ಮಗ ಅಲ್ವಾ? ಹಾಗಾದ್ರೆ ಯಾರು ನಿಮ್ಮ ಮಗ? ರಾತ್ರೋರಾತ್ರಿ ಮಗ ಸಿಕ್ತ ಅಂತ ಹೇಳ್ದೆ ಕೇಳ್ದೆ ಓಡ್ ಹೋದ್ರಲ್ಲ, ಎಲ್ಲಿದ್ದಾನವನು? ಯಾರವನು? ದಯವಿಟ್ಟು ನಾನು ಏನು ಕೇಳ್ಬೇಡ. ಹೇಗಾದ್ರೂ ಮಾಡಿ ನಿಮ್ ತಂದೆನ ಶಾಂತಿನ ಕಾಪಾಡಪ್ಪ. ನಾನು ಅವ್ರನ್ನ ಕಾಪಾಡಬೇಕಾದ್ರೆ ನಿಮ್ಮ ಮಗ ಯಾರು ಅಂತ ನೀವು ಹೇಳಲೇಬೇಕು. ಹೇಳಿ ಹೇಳಿ, ಯಾರು ನಿಮ್ಮ ಮಗ? ವಿಷ್ಣು, ನನ್ ಮಗ ನೀನೇ ಅಪ್ಪ, ನೀನೇ, ನೀನೇ ಕೊಡು, ನೀನೇ. 4 ಜನಕ್ಕೆ ನೀನು ಕೊಲೆಗಾತಿ ಮಗ ಅಂತ ಗೊತ್ತಾಗ್ಬಾರ್ದು. ಒಂದೇ ಒಂದು ಉದ್ದೇಶಕ್ಕೆ ನೀನು ನನ್ನ ಮಗ ಅಂತ ಗೊತ್ತಾದ್ರು ಏನು ಹೇಳಕ್ಕಾಗ್ದೆ ನಾನು ನಿನ್ನಿಂದ ದೂರ ಹೊಟ್ಟೋದೆ ಕಣೋ, ದೂರ ಹೊಟ್ಟೋದೆ. ಅಮ್ಮ